ಮಳೆಗಾಲ ಶುರು ಆದರೆ ಸಾಕು ಸಾಕಷ್ಟು ಸಮಸ್ಯೆಗಳು ಬೆಂಗಳೂರು ನಗರದಲ್ಲಿ ಉದ್ಭವ ಆಗುವಂಥದ್ದು. ಇದೀಗ ನಿನ್ನೆ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಮರ ಸಹ ನೆಲಕ್ಕುರುಳಿರುವಂಥದ್ದು. ಸಂಪೂರ್ಣ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಮನೆಯ ಮುಂಭಾಗದಲ್ಲಿರುವಂತಹ ಮರ ಕಾಂಪೌಂಡ್ನ ಮೇಲೆ ಬಿತ್ತಿರುವಂತಹದ್ದು. ಈ ಕಾಂಪೌಂಡ್ನ ಅಪೋಸಿಟ್ ಅಲ್ಲಿ ಇರುವಂತಹ ಮರ ಇದು ಸುಬ್ರಹ್ಮಣ್ಯ ನಗರದ 6ನೇ ಮುಖ್ಯ ರಸ್ತೆಯ ಮಧ್ಯ ಭಾಗದಲ್ಲಿ ನಮಗೆ ಕಂಡು ಬರುವಂತಹ ದೃಶ್ಯಾವಳಿ. ಸಂಪೂರ್ಣವಾಗಿ ಇದೊಂದು ಸಣ್ಣ ಮರವಾದ್ರೂ ಸಹ ಸಂಪೂರ್ಣವಾಗಿ ಮನೆಯ ಗೇಟ್ನ ಮೇಲೆ ಬಿದ್ದಿರೋದ್ರಿಂದಾಗಿ ಆ ಮನೆಯ ಏನು ಮುಖ್ಯಸ್ಥರಿದ್ದಾರೆ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಮನೆಯ ಜನರು ಹೊರಗಡೆ ಬರೋದಕ್ಕೆ ಆಗದೆ ಇರುವ ರೀತಿಯಲ್ಲಿ ಇದು ಸಂಪೂರ್ಣವಾಗಿ ಗೇಟ್ನ ಮೇಲೆ ಬಿದ್ದಿರುವಂತಹದ್ದು. ನಿನ್ನೆ ಏನು ಬೆಳಗಿನ ಜಾವದಲ್ಲಿ 3 ಗಂಟೆಗೆ ಆಗಿರುವಂತಹ ಮಳೆಗೆ ಈ ಮರ ಬಿದ್ದಿರುವಂತಹದ್ದು. ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಮರ ಈಗಾಗಲೇ ನೆಲಕ್ಕುರುಳಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಸ್ಥಳೀಯರು ಸಹ ಈಗಾಗಲೇ BBMP ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಆದ್ರೂ ಸಹ ಇನ್ನೂವರೆಗೂ ಯಾವುದೇ ರೀತಿಯಾಗಿ ಇಲ್ಲಿಗೆ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಮತ್ತೆ ಯಾವುದೇ ರೀತಿಯಾಗಿ ಇದನ್ನ ತೆರವು ಕಾರ್ಯವನ್ನ ಮಾಡುವುದಕ್ಕೂ ಸಹ ಈಗಾಗಲೇ ಮುಂದಾಗದೇ ಇರುವಂತದ್ದು. ಇನ್ನು ಕೇಬಲ್ನ ಸಹ ನಾವು ನೋಡಬಹುದು. ಕೇಬಲ್ನ ಸಮೇತವಾಗಿ ಮರ ಉರುಳಿದ್ರಿಂದಾಗಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಸೊ ಆದ್ರೂ ಸಹ ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಬಂದು ಇದು ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೂ ಸಹ ಆಗದೆ ಇರುವಂತದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇದರ ಮುಂಭಾಗದಲ್ಲಿ ಸಹ ಕಾರ್ ಇತ್ತು. ಅದೃಷ್ಟವಶಾತ್ ಅನ್ನೋ ರೀತಿಯಲ್ಲಿನೇ ಈ ಕಾರ್ನ ಯಾವುದೇ ಭಾಗಕ್ಕೂ ಸಹ ಏನು ಮರ ಬಿದ್ದಿಲ್ಲ. ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲ ಅಂದಿದ್ರೆ ಕಾರ್ ಸಹ ಜಖಮಾಗುವಂತಹ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಏನು ಆ ಮನೆಯ ಮೇಲ್ಭಾಗದಲ್ಲಿ ಹೋಗುವಂತಹ ಸ್ಟೆಪ್ಸ್ ಇದಾವೆ. ಸೊ ಮರ ಬಿದ್ದಿರೋದ್ರಿಂದಾಗಿ ಜನರು ಮೇಲ್ಗಡೆ ಹೋಗಕ್ ಆಗದೆ ರೀತಿಯಲ್ಲಿ ಸಂಪೂರ್ಣವಾಗಿ ಈ ಮರದಿಂದ ಬಂದ್ ಆಗಿರುವಂತಹದ್ದು. ಸೊ ಆದಷ್ಟು ವೇಗವಾಗಿ ಇದಕ್ಕೆ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಬಂದು ಇದನ್ನ ತೆರವು ಕಾರ್ಯವನ್ನ ಗೊಳಿಸಬೇಕು ಅನ್ನುವಂತಹ ಬೇಡಿಕೆನ ಇಲ್ಲಿಯ ಸ್ಥಳೀಯರು ಇಡ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗನಿಸ್, ಬೆಂಗಳೂರು.